ನಮಸ್ಕಾರ ಇನ್ ಸಮಾಚಾರಕ್ಕೆ ಸ್ವಾಗತ ನಾನು ಪ್ರತೀಕ್ಷಾ ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್ ನಿವೃತ್ತ ಡಿಜಿಪಿ ಓಂ ಪ್ರಕಾಶ್ ಹತ್ಯೆ ಸಂಬಂಧ ಪುತ್ರನಿಂದ ದೂರು ಕಾರ್ತಿಕೇಶ್ ದೂರಿನ ಅನ್ವಯ ಹೆಚ್ಆರ್ ಲೇಔಟ್ ಠಾಣೆಯಲ್ಲಿ ಎಫ್ಐಆರ್ ಮಡಿವಾಳ ಎಸಿಪಿ ವಾಸುದೇವ್ಗೆ ತನಿಖಾ ಉಸ್ತುವಾರಿ ಹೊಣೆ ಓಂ ಪ್ರಕಾಶ್ ಪತ್ನಿ ಮತ್ತು ಪುತ್ರಿಯನ್ನ ವಶಕ್ಕೆ ಪಡೆದು ವಿಚಾರಣೆ ಇಬ್ಬರನ್ನು ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಶಿಫ್ಟ್ ಸಂಜೆಗೆ ಕೋರ್ಟ್ಗೆ ಹಾಜರುಪಡಿಸಲು ಪೊಲೀಸರ ಸಿದ್ಧತೆ ರಾಜ್ಯಾದ್ಯಂತ ಜನಾಕ್ರೋಶ ರ್ಯಾಲಿ ವಿಜಯೇಂದ್ರ ಯಶಸ್ವಿ ಯಾತ್ರೆ ಇವತ್ತು ಮಧ್ಯ ಕರ್ನಾಟಕದಿಂದ ಕಲ್ಯಾಣದತ್ತ ಕೇಸರಿ ಪಡೆ ಲಗ್ಗೆ ದಾವಣಗೆರೆಯಲ್ಲಿಂದು ಯಾತ್ರೆಗೆ ಚಾಲನೆ ಬಿಜೆಪಿಯ 18 ಶಾಸಕರ ಅಮಾನತು ಪ್ರಕರಣ ಇವತ್ತು ನಡೆಯಲಿದೆ ಹೈವೋಲ್ಟೇಜ್ ಮಾತುಕತೆ ವಿಪಕ್ಷ ನಾಯಕ ಆರ್ ಅಶೋಕ್ಗೆ ಮಾತುಕತೆಗೆ ಆಹ್ವಾನಿಸಿದ ಖಾದರ್ ಜನಿವಾರ ಧರ್ಮ ಸಂಪ್ರದಾಯದ ಸಂಕೇತ ವಿದ್ಯಾರ್ಥಿಗಳ ಜನಿವಾರ ತೆಗೆಸಿರುವುದು ಅವಮಾನ ಸರ್ಕಾರದ ಸಂವಿಧಾನದ ಭಾಷಣ ಪ್ರಸ್ತಾಪಿಸಿ ಮಂತ್ರಾಲಯ ಶ್ರೀಗಳ ಆಕ್ರೋಶ ಕೊಡಗಿನ ಕುಶಾಲನಗರದಲ್ಲಿ ಬ್ರಾಹ್ಮಣ ಸಮಾಜ ಪ್ರತಿಭಟನೆ ತಹಶೀಲ್ದಾರ್ ಕಚೇರಿವರೆಗೆ ಮೆರವಣಿಗೆಯಲ್ಲಿ ತೆರಳಿ ಮನವಿ ಸಾಂಪ್ರದಾಯಿಕ ಉಡುಗೆಯನ್ನ ತೊಟ್ಟು ಪ್ರತಿಭಟನೆಯಲ್ಲಿ ಭಾಗಿ ಮಲೆನಾಡು ಭಾಗದಲ್ಲಿ ವರುಣನ ಅಬ್ಬರ ಚಿಕ್ಕಮಗಳೂರು ಕೊಟ್ಟೆಗೆಹಾರ ಚಾರ್ಮಾಡಿ ಘಾಟ್ನಲ್ಲಿ ಭಾರೀ ವರ್ಷಧಾರೆ ಹಲವೆಡೆ ವಿದ್ಯುತ್ ಸಂಪರ್ಕ ವ್ಯತ್ಯಯ ಜನಜೀವನ ಅಸ್ತವ್ಯಸ್ತ ಹಾವೇರಿ ಜಿಲ್ಲೆಯ ಹಲವೆಡೆ ಬಿರುಗಾಳಿ ಸಹಿತ ಮಳೆ ಮೆಣಸಿನಕಾಯಿ ಮಾರುಕಟ್ಟೆ ವ್ಯಾಪಾರಸ್ಥರು ಕಂಗಾಲು ಗದಗದಲ್ಲಿ ಹಾರಿ ಹೋದ ಶಾಲೆಯ ಮೇಲ್ಛಾವಣಿ ಮಲೆನಾಡು ಭಾಗದಲ್ಲಿ ವಿಪರೀತ ಮಳೆ ಹವಾಮಾನ ವೈಪರೀತ್ಯ ಶಿವಮೊಗ್ಗದ ಸ್ಟಾರ್ ಏರ್ಲೈನ್ಸ್ ಬೆಳಗಾವಿಯಲ್ಲಿ ಲ್ಯಾಂಡ್ ಸಾಂಬ್ರಾ ವಿಮಾನ ನಿಲ್ದಾಣದಲ್ಲಿ ಪರದಾಡಿದ ಪ್ರಯಾಣಿಕರು ಮೂಡಿಗೆರೆ ಗ್ರಾಮೀಣ ಪ್ರದೇಶಗಳಲ್ಲಿ ಕಾಡಾನೆಗಳ ಉಪಟಳ 15 ದಿನಗಳಿಂದ ಗದ್ದೆಗೆ ನುಗ್ಗಿ ಅಪಾರ ಹಾನಿ ಶಾಶ್ವತ ಪರಿಹಾರ ನೀಡುವಂತೆ ಆಗ್ರಹಿಸಿ ಜನರ ಪ್ರತಿಭಟನೆ ಬೀದರ್ನ ತಾಜುಲಾಪುರ ಗ್ರಾಮದಲ್ಲಿ ಕಲುಷಿತ ನೀರು ಪೂರೈಕೆ ನಿವಾಸಿಗಳಿಂದ ನೀರು ಸೋಸಿ ಕುಡಿಯುವ ಪರಿಸ್ಥಿತಿ ಸಚಿವ ರಹೀಂ ಖಾನ್ ವಿರುದ್ಧ ಗ್ರಾಮಸ್ಥರ ಅಸಮಾಧಾನ ವಿಜಯಪುರದಲ್ಲಿ ಅಂಡರ್ ಗ್ರೌಂಡ್ ಚರಂಡಿ ಅವಾಂತರ ಡ್ರೈನೇಜ್ ಬ್ಲಾಕ್ ಆಗಿ ಹಲವು ಅಂಗಡಿಗಳಿಗೆ ನುಗ್ಗಿದ ನೀರು ಸಹಾಯಕ್ಕೆ ಬಾರದ ಮಹಾನಗರ ಪಾಲಿಕೆ ಸಿಬ್ಬಂದಿ ವಿರುದ್ಧ ಆಕ್ರೋಶ ಟ್ಯಾರಿಫ್ ಬಿಸಿಯ ನಡುವೆ ಭಾರತಕ್ಕೆ ಅಮೆರಿಕದ ಉಪಾಧ್ಯಕ್ಷ ಕುಟುಂಬ ಸಮೇತ ದೆಹಲಿಗೆ ಭೇಟಿ ನೀಡುತ್ತಿರುವ ಜೆಡಿ ವ್ಯಾನ್ಸ್ ರಾತ್ರಿ ಪ್ರಧಾನಿ ಮೋದಿ ಔತಣಕೂಟದ ಸತ್ಕಾರ ಜಮ್ಮು ಕಾಶ್ಮೀರದ ರಾಂಬನ್ನಲ್ಲಿ ಭಾರೀ ಮಳೆ ಪ್ರವಾಹ ಮೇಘಸ್ಫೋಟದಿಂದ ನೀರಿನಲ್ಲಿ ಕೊಚ್ಚಿ ಹೋದ ಮನೆಗಳು ಪ್ರವಾಹದಲ್ಲಿ 5 ಸಾವು 100ಕ್ಕೂ ಹೆಚ್ಚು ಜನರ ರಕ್ಷಣೆ ಪಾಕಿಸ್ತಾನದಲ್ಲಿ ಹಿಂದೂ ಸಚಿವನ ಮೇಲೆ ದಾಳಿ ವಾಹನದ ಮೇಲೆ ಆಲೂಗಡ್ಡೆ ಟೊಮ್ಯಾಟೊ ಅಟ್ಯಾಕ್ ಖೇಲ್ದಾಸ್ ಕೊಹಿಸ್ತಾನಿ ಮೇಲಿನ ಹಲ್ಲೆಗೆ ಶೆಹಬಾಜ್ ಖಂಡನೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ